ಆಟೋ ಚಲಿಸುತ್ತಿದ್ದಾಗಲೇ ಬಿದ್ದ ಗುಡ್ಡದ ಮಣ್ಣು. ಆಟೋದ ಮುಂಭಾಗದಲ್ಲಿ ಗುಡ್ಡದ ಮಣ್ಣು ಬಿದ್ದಿದೆ. ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡ ಕುಸಿತ ಆಗಿರೋದಿದು. ಗುಡ್ಡ ಕುಸಿದು ಒಂದು ಬದಿಯ ರಸ್ತೆ ಸಂಪೂರ್ಣ ಬಂದಾಗಿದೆ. ಒಂದು ಬದಿಯ ರಸ್ತೆಯಲ್ಲೇ ಎರಡೂ ಕಡೆಯ ಸಂಚಾರವನ್ನು ಮಾಡಲಾಗ್ತಾ ಇದೆ. ಟೂ ವೇ ಅದು. ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಗುಡ್ಡದ ಮಣ್ಣು ಬಿದ್ದು ಈ ರೀತಿಯಾಗಿ ರಸ್ತೆ ಬಂದ್ ಆಗಿರೋದು. ಮೂಡಬಿದ್ರೆ ಕಾರ್ಕಳ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಗುಡ್ಡ ಕುಸಿತ ಆಗಿ ರಾಷ್ಟ್ರೀಯ ಹೆದ್ದಾರಿ ಒಂದು ಮಾರ್ಗ ಸಂಪೂರ್ಣ ಬಂದ್ ಆಗಿರುವಂತಹ ಘಟನೆ ಇದು. ಗುಡ್ಡ ಕುಸಿತ ಆಗಿದೆ. ಮತ್ತೊಂದು ಕಡೆಯಲ್ಲಿ ಆಂಬ್ಯುಲೆನ್ಸ್ ಒಂದು ನೀರಿನಲ್ಲಿ ತಡಕಾಡ್ಕೊಂಡು ಹೋಗ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಪಂಪ್ವೆಲ್ ಸರ್ಕಲ್ ನಲ್ಲಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ನೀರು ತುಂಬಿಕೊಳ್ಳುತ್ತೆ. ಈಗಲೂ ಕೂಡ ಹಂಗೆ ಆಗಿದೆ. ವಿಪರೀತ ಮಳೆ ಇದೆ ಕರಾವಳಿ ಭಾಗದಲ್ಲಿ. ಹಿಂಗಾಗಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ರೆ ರಸ್ತೆಗಳೆಲ್ಲ ಮೇಲೆಲ್ಲ ನೀರು ತುಂಬಿಕೊಂಡು ವೆಹಿಕಲ್ಗಳ ಓಡಾಟಕ್ಕೂ ಕೂಡ ಬಹಳ ತಾಪತ್ರೆ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಟೂ ವೇ ಅದು, ಹೋಗೋದಕ್ಕೆ ಬರೋದಕ್ಕೆ. ರಾಷ್ಟ್ರೀಯ ಹೆದ್ದಾರಿಯ ಎರಡು ಮಾರ್ಗ, ಅದರಲ್ಲಿ ಒಂದು ಮಾರ್ಗ ಬಂದ್ ಆಗಿರೋದ್ರಿಂದ ಈಗ ಒಂದೇ ಮಾರ್ಗದಲ್ಲಿ ಎರಡು ಮಾರ್ಗ ಇತ್ತು, ಅದರಲ್ಲಿ ಒಂದು ಮಾರ್ಗ ಬಂದ್ ಆಗಿತ್ತು. ಹಾಗಾಗಿ ಹೋಗೋ ಬರೋ ದಾರಿ ಕ್ಲೋಸ್ ಆಗಿರೋದ್ರಿಂದ ಒಂದೇ ಮಾರ್ಗದಲ್ಲಿ ಹೋಗೋದಕ್ಕೆ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಿರಂತರವಾಗಿ ಮಳೆ ಬರ್ತಾ ಇದೆ ಕರಾವಳಿ ಭಾಗದಲ್ಲಿ. ಮಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮ ತಗ್ಗು ಪ್ರದೇಶಗಳು ಜಲಾವೃತ ಆಗ್ತಾ ಇದೆ. ಮಂಗಳೂರಿನ ಪ್ರಮುಖ ಸರ್ಕಲ್ ಆದಂತಹ ಪಂಪ್ವೆಲ್ ಸರ್ಕಲ್ನ ಏನೋ ಮೇಲ್ಸೇತುವೆಯ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ನಾನೀಗ ಪಂಪ್ವೆಲ್ನ ಫ್ಲೈಓವರ್ ಮೇಲ್ಭಾಗದಲ್ಲಿದ್ದೇನೆ. ಕೆಳಭಾಗದ ದೃಶ್ಯವನ್ನು ಗಮನಿಸಬಹುದು. ಸಂಪೂರ್ಣವಾಗಿ ಕೆಳಭಾಗದ ರಸ್ತೆ ಏನಿದೆ ಅದು ಜಲಾವೃತಗೊಳ್ತಾ ಇರುವಂತದ್ದು. ಇದು ಪಂಪ್ವೆಲ್ ಸರ್ಕಲ್ ಅನ್ನುವಂಥದ್ದು ಮತ್ತೆ ಈ ರೀತಿಯಾಗಿ ಜಲಾವೃತಗೊಳ್ತಾ ಇರುವಂತದ್ದು. ಮೊನ್ನೆ ತಾನೇ ಇದೇ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಅದಾದ ಕೆಳ ದಿನಗಳಲ್ಲೇ ಮತ್ತೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು. ಕೆಳಭಾಗದ ಸರ್ವಿಸ್ ರಸ್ತೆ ಆಗಿರೋದು, ಬೇರೆ ಬೇರೆ ಇದಕ್ಕೆ ಸಂಪರ್ಕಿಸುವಂತಹ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತಗೊಳ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಕೆಳಭಾಗದಲ್ಲಿ ಏನು ಆ ಭಾಗಕ್ಕೆ ಜನರನ್ನು ಕಳಿಸುವಂತಹ ಕೆಲಸ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಆ ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರು ನಿಂತ ಪರಿಣಾಮವಾಗಿ ಆ ಭಾಗದಲ್ಲಿ ಇದ್ದಂತಹ ಜನರನ್ನು ಮತ್ತೊಂದು ಭಾಗಕ್ಕೆ ಕಳುಹಿಸುವಂತಹ ವ್ಯವಸ್ಥೆಗಳು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ರಸ್ತೆಗೆ ನಾನಾ ಭಾಗದ ವಾಹನಗಳು ಬರುತ್ತೆ. ಅಂದ್ರೆ ಆ ಭಾಗದಕ್ಕೆ ಬಿಸಿ ರೋಡ್ ಹೋಗುವಂತ ವಾಹನಗಳಾಗಿರ್ಬೋದು, ಈ ಭಾಗಕ್ಕೆ ಕೊಣಾಜೆ ಹೋಗುವಂತ ವಾಹನಗಳಾಗಿರೋದು, ಎಲ್ಲವೂ ಬರುವಂತಹ ಪ್ರಮುಖ ಜಂಕ್ಷನ್ ಇದು. ಹೀಗಾಗಿ ಈ ಜಂಕ್ಷನ್ ಈ ರೀತಿಯಾಗಿ ಜಲಾವೃತಗೊಳ್ಳುವುದರಿಂದ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ವಾಹನಗಳು ಅಲ್ಲಲ್ಲೇ ಜಾಮ್ ಆಗಿರುವಂತದ್ದು, ಏನು ಸಂಚರಿಸುವುದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನೀವೊಂದು ದೂರದಲ್ಲಿ ಬಸ್ ಗಮನಿಸಿರುವುದು, ಖಾಸಗಿ ಬಸ್, ಅದು ಕೊಣಾಜೆ ಭಾಗಕ್ಕೆ ತೆರಳುವಂತಹ ಬಸ್, ಅದು ಕೂಡ ಮುಳುಗಿರುವಂತದ್ದು ನೋಡಬಹುದು. ಜೊತೆಗೆ ಒಂದಷ್ಟು ಕಾರುಗಳಾಗಿರೋದು, ಬೈಕ್ಗಳಾಗಿರೋದು ಎಲ್ಲವೂ ಕೂಡ ಈ ರೀತಿಯಾಗಿ ಮುಳುಗಡೆ ಆಗಿರುವಂತದ್ದು. ಕೆಳಭಾಗದಲ್ಲಿ ಸಂಪೂರ್ಣವಾಗಿ ನೀರು ನಿಂತಹ ಪರಿಸ್ಥಿತಿ ಇರುವಂತದ್ದು. ಮಹಿಳೆಯರಾಗುವುದು, ಮಕ್ಕಳಾಗಿರೋದು, ಅವರನ್ನ ಈ ಭಾಗಕ್ಕೆ ಕಳುಹಿಸುವಂತಹ ವ್ಯವಸ್ಥೆಗಳು ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಈ ಒಂದು ಪಂಪ್ವೆಲ್ ಸರ್ಕಲ್ ನಲ್ಲಿ ಸರಿಯಾದಂತಹ ರಾಜಕಾಲುವೆ ವ್ಯವಸ್ಥೆ ಇಲ್ಲ. ಚಿಕ್ಕದಾದಂತಹ ರಾಜಕಾಲುವೆ ವ್ಯವಸ್ಥೆ ಇರುವಂತದ್ದು. ಹೀಗಾಗಿ ರಾಜಕಾಲುವೆ ವ್ಯವಸ್ಥೆ ಸರಿಯಾಗಿರದ ಕಾರಣವಾಗಿ ಈ ರೀತಿಯಾಗಿ ನೀರು ತುಂಬಿಕೊಳ್ತಾ ಇರುವಂತದ್ದು. ಈ ಬಗ್ಗೆ ಸಾರ್ವಜನಿಕರು ಕೂಡ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರತಿ ವರ್ಷ ಕೂಡ ಪಂಪ್ವೆಲ್ ನಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು, ಬಹಳಷ್ಟು ಕಷ್ಟಪಡುವಂತಹ ಪರಿಸ್ಥಿತಿ ಇರುವಂತದ್ದು ಮತ್ತು ಅಂಗಡಿ ಮುಂಗಟ್ಟುಗಳಿಗೂ ಕೂಡ ನೀರು ನಿಂತಿರುವಂತದ್ದು. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮದಲ್ಲಿ ತಗ್ಗು ಪ್ರದೇಶ ಜಲಾವೃತಗೊಳ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಪಂಪ್ವೆಲ್ ಸರ್ಕಲ್ ಏನಿದೆ ಅದು ಜಲಾವೃತಗೊಂಡು ಈಗ ಜಲ ದಿಗ್ಬಂಧನ ಉಂಟಾಗಿರುವಂತದ್ದು. ವಾಹನ ಸವಾರಿ ಕೂಡ ಸಂಚರಿಸುವುದಕ್ಕೆ ಕಷ್ಟ ಆಗ್ತಾ ಇರುವಂತದ್ದು. ಜೊತೆಗೆ ಏನು ಜನರಿಗೂ ಕೂಡ ಆ ಭಾಗದಿಂದ ಈ ಭಾಗಕ್ಕೆ ಬರುವುದಕ್ಕೂ ಕೂಡ ಬಹಳಷ್ಟು ಕಷ್ಟ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಿರಂತರವಾಗಿ ಕರಾವಳಿ, ಮಂಗಳೂರು ಈ ಭಾಗದಲ್ಲೆಲ್ಲ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದಾಗಿ ಗುಡ್ಡ ಕುಸಿತ ಆಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆಗಳೆಲ್ಲ ಬಂದ್ ಆಗಿದ್ದಾವೆ. ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡಿದೆ. ರಾಷ್ಟ್ರೀಯ ಹೆದ್ದಾರಿ ಕೆಲವು ಕಡೆಗಳಲ್ಲಿ ಬಂದ್ ಆಗಿದೆ ಗುಡ್ಡ ಕುಸಿತದಿಂದಾಗಿ. ವಾಮಂಜೂರು ಇಲ್ಲೆಲ್ಲ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ, ಸ್ಥಳಾಂತರ ಮಾಡ್ತಾ ಇದ್ದಾರೆ.
ಹೇಗಿದೆ ಈ ಹೊತ್ತಿಗೆ ಮಳೆಯ ಆರ್ಭಟ ಕರಾವಳಿಯಲ್ಲಿ ಅನ್ನೋದನ್ನ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಕಾಶಿಪಟ್ನ. ನಿರಂತರವಾಗಿ ಮಳೆ ಬರ್ತಾ ಇದೆ, ಈಗಲೂ ಕೂಡ ಮಳೆ ಬರ್ತಾ ಇದೆ ಅನ್ನೋ ಮಾಹಿತಿ ಇದೆ. ಗುಡ್ಡ ಕುಸಿತ ಆಗಿ ಏನಾದ್ರೂ ಅಲ್ಲಿ ದುರಂತ ಸಂಭವಿಸಿದೆಯಾ? ಸದ್ಯಕ್ಕೆ ಹೇಗಿದೆ ಈಗ ಕರಾವಳಿಯಲ್ಲಿ ಮಳೆ ಆರ್ಭಟ? ರಂಜಿತ್ ಶಿರಿಯಾರ್, ಈಗ ಸದ್ಯಕ್ಕೆ ಮಳೆ ಕಡಿಮೆ ಆಗಿರುವಂತದ್ದು. ಈಗ 1 ಗಂಟೆಯಿಂದ ಈಗ ಮಳೆ ಸಂಪೂರ್ಣವಾಗಿ ಕಡಿಮೆ ಆಗಿರುವಂತದ್ದು. ಆದ್ರೆ ಸಂಜೆ ವೇಳೆ ಭಾರೀ ಮಳೆಯಾಗಿತ್ತು ಮಂಗಳೂರು ನಗರ ಭಾಗದಲ್ಲಿ. ಹೀಗಾಗಿ ಮಂಗಳೂರು ನಗರ ಭಾಗದ ಹಲವು ಪ್ರದೇಶಗಳು ಜಲಾವೃತಗೊಂಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಪಂಪೆಲ್ ಸರ್ಕಲ್ ವೃತ್ತ ಏನಿದೆ ಅದು ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿರುವಂತದ್ದು. ಎಲ್ಲ ಕಡೆ ಕೂಡ ನೀರು ತುಂಬಿ ಬಹಳಷ್ಟು ಅವಾಂತರಗಳು ಕೂಡ ಏನು ಪಂಪೆಲ್ ಸರ್ಕಲ್ ಅಲ್ಲಿ ಸೃಷ್ಟಿ ಆಗಿರುವಂತದ್ದು. 4 ಕಡೆಗಳಿಂದ ಕೂಡ ಬರುವಂತಹ ವಾಹನ ಏನಿತ್ತು ಅದು ಸಂಚರಿಸಲಾಗದೆ ಬಹಳಷ್ಟು ಕಷ್ಟಪಟ್ಟೆ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ಸಂಜೆ ವೇಳೆ ಸಾಕಷ್ಟು ವಾಹನಗಳು ಹೋಗ್ತಾ ಇತ್ತು. ಆದ್ರೆ ಏಕಾಏಕಿ ಮಳೆ ಸುರಿದಂತಹ ಪರಿಣಾಮವಾಗಿ ಪಂಪೆಲ್ ಸರ್ಕಲ್ ನ ಪೂರ್ತಿ ನೀರು ನಿಂತು ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಆಂಬ್ಯುಲೆನ್ಸ್ ಕೂಡ ಹೋಗುವುದಕ್ಕೆ ಬಹಳಷ್ಟು ತೊಂದರೆ ಆಗಿ ಬಳಿಕ ಅಲ್ಲಿದ್ದಂತಹ ಸ್ಥಳೀಯರು ದೂಡಿದಂತಹ ಪರಿಣಾಮವಾಗಿ ಆಂಬ್ಯುಲೆನ್ಸ್ ಮುಂದೆ ಹೋಗಿರುವಂತದ್ದು. ಮತ್ತು ಬಸ್ಸುಗಳು ಕೂಡ ಕೆಲವೊಂದು ಬಸ್ ಚಾಲಕರೇನಿದ್ದಾರೆ ಅವರು ದುಸ್ಸಾಹಸಕ್ಕೆ ಮುಂದಾಗಿ ಬಸ್ ಚಾಲನೆ ಮಾಡಿದಂತಹ ಪರಿಣಾಮವಾಗಿ 1-2 ಬಸ್ಗಳು ಕೂಡ ಕೆಟ್ಟು ನಿಂತಹ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಜೊತೆಗೆ ಕೇವಲ ಪಂಪೆಲ್ ಸರ್ಕಲ್ ಮಾತ್ರ ಅಲ್ಲದೆ ಮಂಗಳೂರಿನ ಕಾರ್ಶೀಟ್ ಆಗಿರುವುದು, ಕೊಡಿಯಲ್ ಬೈಲ್ ವೃತ್ತ ಆಗಿರುವುದು, ಹಳಕ್ಕೆ ಆಗಿರುವುದು ಈ ಭಾಗದಲ್ಲೂ ಕೂಡ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಜೊತೆಗೆ ಮನೆ ಹಾಗೂ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿ ಅವಾಂತರಗಳು ಕೂಡ ಉಂಟಾಗಿತ್ತು. ಜೊತೆಗೆ ಏನು ಮಂಗಳೂರು ಹೊರವಲಯದ ವಾಮಂಜೂರಿನ ಕೆತ್ತಿಕಲ್ಲು ಎಂಬಂತಹ ಭಾಗದಲ್ಲಿ ಗುಡ್ಡ ಕುಸಿತವಾಗಿ ಒಂದ್ ಸೈಡ್ ನ ರೋಡ್ ಏನಿದೆ ಅದು ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಅಂದ್ರೆ ಈ ಒಂದು ವಾಮಂಜೂರು ಕೆತ್ತಿಕಲ್ಲು ಗುಡ್ಡ ಕುಸಿತ ಕಾರಣವಾಗಿ ಒಂದ್ ಸೈಡ್ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿ ಮತ್ತೊಂದು ಸೈಡ್ ನ ರಸ್ತೆಯಲ್ಲಿ ಈಗಾಗಲೇ ಸಂಚಾರ ಮಾಡ್ತಾ ಇರುವಂತ ಇದು ಪ್ರಮುಖ ರಸ್ತೆ. ಅಂದ್ರೆ ಮಂಗಳೂರು ಮತ್ತು ಮೂಡುಬಿದಿರೆ ಇದ್ದಾರೆ. ಇದಕ್ಕೆ ಗುಡ್ಡ ಕುಸಿತವಾಗಿರುವಂತಹ ಕಾರಣವಾಗಿ ರಸ್ತೆ ಸಂಚಾರದಲ್ಲಿ ಬಹಳಷ್ಟು ತೊಡಕು ಉಂಟಾಗಿ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂದ್ರೆ ಸಂಜೆ ವೇಳೆ ಮಂಗಳೂರು ಭಾಗದಲ್ಲಿ ಬಹಳಷ್ಟು ಜೋರಾದಂತಹ ಮಳೆ ಸುರಿದಂತಹ ಪರಿಣಾಮವಾಗಿ ಈ ರೀತಿಯಂತಹ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಆದ್ರೆ ಈ ರಾತ್ರಿ ಆದಂತೆ ಮಳೆ ಸದ್ಯ ಕಡಿಮೆ ಆಗಿರುವಂತದ್ದು. ಆದ್ರೆ ನಾಳೆ ಮಳೆಯ ಪ್ರಮಾಣ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವುದಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ನದಿ ಮತ್ತು ಸಮುದ್ರ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಸುರಕ್ಷಿತ ಸ್ಥಳಕ್ಕೆ, ಅಂದ್ರೆ ನದಿ ಮತ್ತು ಸಮುದ್ರದ ನೀರಿನ ಮಟ್ಟ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಏರಿಕೆಯಾದಂತಹ ಸಂದರ್ಭದಲ್ಲಿ ನೀವು ಸುರಕ್ಷಿತವಾದಂತಹ ಸ್ಥಳಕ್ಕೆ ತೆರಳಬೇಕು ಅನ್ನುವಂತ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿರುವಂತದ್ದು. ಜೊತೆಗೆ ಮೀನುಗಾರರಿಗೆ ಕೂಡ ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಈ ಒಂದು ಗುಡ್ಡ ಪ್ರದೇಶ ಏನಿದೆ, ಗುಡ್ಡ ಪ್ರದೇಶದ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಅಲ್ಲದೆ 12 ಕುಟುಂಬಗಳ ಸ್ಥಳಾಂತರವನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡಿರುವಂತದ್ದು. ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳು ಕೂಡ ಮಾಡಿರುವಂತ. ಒಟ್ಟಲ್ಲಿ ಕರಾವಳಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿದಂತಹ ಪರಿಣಾಮವಾಗಿ ತಗ್ಗು ಪ್ರದೇಶಗಳು ಕೂಡ ಜಲಾವೃತವಾಗ್ತಾ ಇದೆ. ಕೆಲವೊಂದು ಕಡೆ ಗುಡ್ಡ ಕುಸಿದಂತಹ ಪ್ರಕರಣಗಳು ಕೂಡ ಆಗಿರುವಂತದ್ದು. ರಂಜಿತ್ ಶಿರಿಯಾರ್. ಓಕೆ ದಿನೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.